ಇದನ್ನು ಫ್ರೀಯಾಗಿ ನಾನು ಗಿವ್ ಅವೇ ಕೊಡ್ತಾ ಇದ್ದೀನಿ. ವಸ್ತುಗಳ ಹಿಂದೆ ಒಂದೊಂದು EMI ಕಥೆ ಇದೆ. ಆಕ್ಸರ್ ಅವ್ರದ್ದು ನನ್ನ ಮೋಟೋ ವ್ಲಾಗಿಂಗ್ಗೆ ನಾನು ಯೂಸ್ ಮಾಡ್ತಾ ಇರೋಂತಹ ಹೆಲ್ಮೆಟ್. ಇವಾಗ ಮೋಟೋ ವ್ಲಾಗ್ ಸೆಟಪ್ಗೆ ಏನೇನೆಲ್ಲ ಯೂಸ್ ಮಾಡ್ತೀನಿ, ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಯಾವ ಮೈಕ್ ಯೂಸ್ ಮಾಡ್ತೀನಿ, ಪ್ರತಿಯೊಂದು ಎಲ್ಲ ಐಟಮ್ಗಳು ಇಲ್ಲಿದೆ. ಒಂದು ಸರ್ಪ್ರೈಸ್ ಇದೆ. ಏನಪ್ಪ ಸರ್ಪ್ರೈಸ್ ಅಂದರೆ, ಆವಾಗ ರೆಡಿ ಟು ಕುಕ್ ಸಮ್ ಪ್ಯಾಕೆಟ್ಸ್ಗಳಿರುತ್ತೆ, ಬೇಯಿಸ್ಕೊಂಡು ತಿನ್ನೋದು. ಸೊ ಇದು ಸ್ಟವು, ಇದು ಬಂದು ಅದರ ಗ್ಯಾಸ್ ಸಿಲಿಂಡರ್ಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ವಿಡಿಯೋ ಮಾಡುತ್ತಾ ಇದ್ದೀನಿ ನನ್ನ ಪೀಸ್ ಫ್ರೆಂಡ್ಸ್ ಆಫೀಸಿಂದ. ಸೊ ಏನಪ್ಪ, ಯಾವಾಗಲೂ ಪೀಸ್ ಫ್ರೆಂಡ್ಸ್ ಆಫೀಸಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಎಸ್ ಆಫ್ಕೋರ್ಸ್ ನನ್ನ ಎಲ್ಲ ಥಿಂಗ್ಸ್ಗಳೆಲ್ಲ ಇದೇ ರೂಮಲ್ಲಿರುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ, ನಾನು ಯಾವ್ಯಾವೆಲ್ಲ ಗ್ಯಾಜೆಟ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ, ಯಾವ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದೀನಿ, ನನ್ನ ಮೋಟೋ ವ್ಲಾಗ್ ಸೆಟಪ್ ಹೇಗಿರುತ್ತೆ, ಇದೆಲ್ಲ ಈ ವಿಡಿಯೋದಲ್ಲಿರುತ್ತೆ. ಸೊ ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಿದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಎಲ್ಲ ವ್ಯೂವರ್ಸ್ಗೂ ಒಂದು ಸರ್ಪ್ರೈಸ್ ಇದೆ. ಏನಪ್ಪ ಸರ್ಪ್ರೈಸ್ ಅಂದರೆ, ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಸೊ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ನಾನು ನನ್ನ ಮೋಟೋ ವ್ಲಾಗ್ ಸೆಟಪ್ಗೆ ಏನೇನೆಲ್ಲ ಯೂಸ್ ಮಾಡ್ತೀನಿ, ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಯಾವ ಮೈಕ್ ಯೂಸ್ ಮಾಡ್ತೀನಿ, ಪ್ರತಿಯೊಂದು ಎಲ್ಲ ಐಟಮ್ಗಳು ಇಲ್ಲಿದೆ. ಜಾಗ ತುಂಬ ಚಿಕ್ಕದಿರೋ ಕಾರಣ ಕೆಳಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಏನು ನೋಡ್ತಾ ಇದ್ದೀರಾ, ರೈನಾಕ್ಸ್ ಅವ್ರದ್ದು ಇದು ಬಂದು ನನ್ನ ಟ್ಯಾಂಕ್ ಬ್ಯಾಗ್. ಸೊ ಟ್ಯಾಂಕ್ ಬ್ಯಾಗ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಅರ್ಜೆಂಟಲ್ಲಿ ನನಗಿವಾಗ ಕ್ಯಾಮ್ರಾ ಬ್ಯಾಟ್ರಿ ಬೇಕಾಗ್ಬೋದು, ಅಥವಾ ಮೈಕ್ ಬೇಕಾಗ್ಬೋದು, ಅಥವಾ ಇನ್ನೇನೋ ಚಾರ್ಜಿಂಗ್ ಕೇಬಲ್ ಬೇಕಾಗ್ಬೋದು, ನನ್ನ ಡಾಕ್ಯುಮೆಂಟ್ಸ್ ಬೇಕಾಗ್ಬೋದು. ಸೊ ಎಲ್ಲವನ್ನು ಈ ಬ್ಯಾಗಲ್ಲಿ ಇಟ್ಟಿರ್ತೀನಿ. ಸದ್ಯಕ್ಕೆ ಏನೂ ಇಲ್ಲ, ಬ್ಯಾಗಲ್ಲಿ ಖಾಲಿ ಇದೆ. ಸೊ ಚೆನ್ನಾಗಿದೆ ರೈನಾಕ್ಸ್ ಅವ್ರದ್ದು ಟ್ಯಾಂಕ್ ಬ್ಯಾಗ್. ಸೊ ಇಲ್ಲಿ ಮ್ಯಾಗ್ನೆಟ್ಸ್ಗಳಿರುತ್ತೆ. ಇದು ನಮ್ಮ ಬೈಕ್ ಟ್ಯಾಂಕ್ಗೆ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ. ಯಾರಿಗಾದರೂ ಬೇಕಾದರೆ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೈ ಮಾಡ್ಬೋದು. ಸೊ ನನಗಂತೂ ಈ ರೈನಾಕ್ಸ್ ಟ್ಯಾಂಕ್ ಬ್ಯಾಗ್ ತುಂಬ ಇಷ್ಟ. ಸೊ ನೆಕ್ಸ್ಟ್ ಇದಾದ ಮೇಲೆ ನನ್ನ ಹೈಡ್ರೇಷನ್ ಬ್ಯಾಗ್. ಸೊ ಇದು 2 ಲೀಟರ್ದು ರೈಡಾದವ್ರದ್ದು. ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ವಾಟರ್ ಬ್ಯಾಗ್ ಸಿಗುತ್ತೆ, H2O 2 ಲೀಟ್ರದ್ದು. ನೀರನ್ನ ಫಿಲ್ ಮಾಡಿ ಬ್ಯಾಗ್ನ ಇದರೊಳಗಡೆ ಹಾಕಿ ಇದನ್ನು ಲಾಕ್ ಮಾಡಿಬಿಟ್ಟು, ಇದನ್ನು ಲೈಕ್ ಬ್ಯಾಗ್ ಥರ ವೇರ್ ಮಾಡಿಬಿಟ್ಟು, ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಸೊ ಇದರಿಂದ ನೀರು ಕುಡಿಬೇಕು. ಆ್ಯಂಡ್ ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಸೊ ಆನ್ ಮಾಡಿಕೊಂಡು ಇದನ್ನು ಕ್ಯಾಪ್ನ ಓಪನ್ ಮಾಡಿ ಇದನ್ನ ಇಟ್ಕೊಂಡು ಇಲ್ಲಿ ಪ್ರೆಸ್ ಮಾಡಿದ್ರೆ ವಾಟರ್ ಬರುತ್ತೆ ಇಲ್ಲಿಂದ. ಸೊ ವಾಟರ್ನ ಕುಡಿಯೋದು ಹೈಡ್ರೇಷನ್ ಬ್ಯಾಗ್. ಸೊ ಚೆನ್ನಾಗಿ ನೀರು ಕುಡಿಬೇಕು ಅಂತ ರೈಡಾದವ್ರದ್ದು. ಇದು ಕೂಡ ಸಖತ್ತಾಗಿದೆ. ಇದು ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಬ್ಯಾಗು. ಆ್ಯಂಡ್ ಇವೆರಡು ಆದಮೇಲೆ ನೆಕ್ಸ್ಟ್ ಇದು ಬಂದು ಹೆಡ್ ಮೌಂಟ್. ಸೊ ತಲೆಗೆ ಹಾಕ್ಕೊಂಡು ಎಲ್ಲಾದರೂ ಟ್ರೆಕ್ಕಿಂಗ್ ಮಾಡುವಾಗ ಅಥವಾ ಯಾವುದಾದ್ರು ಒಂದು ಹಂಟಿಂಗ್ ಏನಾದರೂ ಮಾಡುವಾಗ ಇದನ್ನು ಹಾಕ್ಕೊಂಡು ವೀಡಿಯೋ ಮಾಡ್ಬೋದು. ಸೊ ನನ್ನ ಆ್ಯಕ್ಷನ್ ಕ್ಯಾಮ್ರಾ ಇಲ್ಲಿಗೆ ಹಾಕಿ ಫಿಕ್ಸ್ ಮಾಡಿಕೊಂಡು ಇದನ್ನು ತಲೆಗೆ ಹಾಕಿ ವೀಡಿಯೋ ಮಾಡೋದು. ಎಕ್ಸಾಂಪಲ್ ನಿಮಗೆ ಈ ಫೋಟೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈ ಥರ ಹಾಕ್ಕೊಂಡು ಯೂಸ್ ಮಾಡೋದು ಇದನ್ನು. ಅದಾದಮೇಲೆ ನೆಕ್ಸ್ಟ್ ಬ್ಲೂಟ್ಯಾಕ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಲೈಕ್ ನಮಗಿವಾಗ ಮಾನ್ಸೂನ್ ರೈಡ್ಗೆ ಹೋಗಬೇಕು ಅಥವಾ ಎಲ್ಲಾದರೂ ಒಂದು ಮಳೆ ಬರ್ತಾ ಇರುತ್ತೆ, ಅಲ್ಲಿ ನಮಗೆ ಬ್ಲೂಟ್ಯಾಕ್ ಯೂಸ್ ಆಗುತ್ತೆ. ಯಾವ ಥರ ಯೂಸ್ ಆಗುತ್ತೆ ಅಂದರೆ, ಇದರಲ್ಲಿರುವಂಥ ಒಂದು ಲೈಕ್ ಗಮ್ ಥರ ಇರುತ್ತೆ ಇದರಲ್ಲಿ. ಸೊ ಆ ಗಮ್ಮನ್ನು ಕ್ಯಾಮ್ರಾದ ಹೋಲ್ಗಳಿರುತ್ತೆ, ಸೊ ಆ ಹೋಲ್ಗಳನ್ನ ಕವರ್ ಮಾಡೋದಕ್ಕೆ ಬ್ಲೂಟ್ಯಾಕ್ ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬ್ಲೂಟ್ಯಾಕ್ ಆದಮೇಲೆ ನನ್ನ ಥೈ ಬ್ಯಾಗಲ್ಲಿ ನನ್ನ ಮೊಬೈಲ್ಗಳಿಟ್ಟಿರ್ತೀನಿ ಆ್ಯಂಡ್ ವ್ಯಾಲೆಟ್ ಇಟ್ಟಿರ್ತೀನಿ, ಅಷ್ಟೇ, ಬೇರೆ ಏನೂ ಇಲ್ಲ. ಆ್ಯಂಡ್ ಇದು ಬಂದು ನನ್ನ
ಪೀಸ್ ಪ್ರಿಂಟ್ಸ್ ಏನಿದೆ ಅಲ್ಲಿ ಪ್ರಿಂಟ್ ಮಾಡಿರೋದು. ಸೊ ನಿಮಗೂ ಯಾರಿಗಾದರೂ ಕಸ್ಟಮೈಸ್ಡ್ ಎನಿಥಿಂಗ್ ಏನಾದರೂ ಇರಲಿ ಪ್ರಿಂಟ್ ಮಾಡಬೇಕು ಅಂದರೆ ಪೀಸ್ ಪ್ರಿಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ. ನಿಮ್ದೇನೇ ಇರಲಿ ಗುರು, ಎನಿಥಿಂಗ್ ಏನಾದರೂ ಇರಲಿ ಅದ್ರ ಮೇಲೆ ಪೀಸ್ ಪ್ರಿಂಟ್ಸ್ ನಿಮ್ಮ ಕಸ್ಟಮೈಸ್ಡ್ ಡಿಸೈನನ್ನು ಪ್ರಿಂಟ್ ಮಾಡಿ ಕೊಡುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ನನ್ನ ಬೈಕ್ನ ಟೂಲ್ ಕಿಟ್ಸ್. ಇದರಲ್ಲಿ ಸ್ಪ್ಯಾನರ್ಸ್ಗಳಿದೆ, ಇದರಲ್ಲೂ ಸ್ಪ್ಯಾನರ್ಗಳಿದೆ. ಇದು ಹೆಸ್ರುಗಳೆಲ್ಲ ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿ, ಬಟ್ ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ. ಯಾಕೆಂದರೆ ನನ್ನ ಹಿಮಾಲಯನಲ್ಲಿ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಅಂದರೆ ಆವಾಗ ಎಲ್ಲಿ ಬೇಕಂದ್ರೆ ಅಲ್ಲಿ ಪಂಚರ್ ಆಗೋದು. ಸೊ ಪಂಚರ್ ಆದರೆ ಅದನ್ನು ತಳ್ಳೋಕ್ಕೂ ಆಗಲ್ಲ, ಓಡಿಸ್ಕೊಂಬರೋಕ್ಕೂ ಆಗಲ್ಲ. ಆ ಟೈಮಲ್ಲಿ ಅಟ್ಲೀಸ್ಟ್ ಆ ವೀಲನ್ನು ಬಿಚ್ಕೊಂಡು ಹೋಗಿ ಪಂಚರ್ ಹಾಕ್ಸ್ಕೊಂಬರ್ಬೋದು. ಅದಕ್ಕೋಸ್ಕರ ಟೂಲ್ ಕಿಟ್ನ ಯಾವಾಗಲೂ ಜೊತೆಲಿ ಇಟ್ಕೊಂಡಿರ್ತೀನಿ. ಸೊ ಇದಾದಮೇಲೆ ಕ್ಯೂಬೋದವ್ರದ್ದು ಹೇರ್ ಪ್ರೆಷರ್, ಏರ್ ಏನಾದರೂ ಕಮ್ಮಿ ಇದ್ದರೆ ನಾವು ಇದರಲ್ಲಿ ಹೇರ್ ಹಾಕ್ಕೋಬೋದು. ಇದರ ಜೊತೆಗೆ ಒಂದು ಪೈಪ್ ಇದೆ ನೋಡಿ, ಇದನ್ನು ಈ ಮಿಷಿನ್ಗೆ ಕನೆಕ್ಟ್ ಮಾಡಿ ಇದನ್ನು ನಮ್ಮ ಟೈಯರ್ ಏನಿರುತ್ತೆ ಅಲ್ಲಿಗೆ ಟರ್ನ್ ಮಾಡಿ ಫಿಕ್ಸ್ ಮಾಡಿದ್ರೆ ಇದರಲ್ಲಿ ಹೇರ್ ಹಾಕ್ಬೋದು. ಸೊ ಇದು ಆಯಿತು. ನೆಕ್ಸ್ಟು ನನ್ನ ಬಾತಿಂಗ್ ಬ್ಯಾಗ್. ಇದರಲ್ಲಿ ಏನೂ ಇಲ್ಲ, ಕೆರ್ಕೊಳ್ಳೋದು, ಬಾಚ್ಕೊಳ್ಳೋದು, ಹಾಕ್ಕೊಳ್ಳೋದು, ತೊಳ್ಕೊಳ್ಳೋದು. ಸೊ ಇದಿರುತ್ತೆ. ಇದು ಬಿಟ್ಟು ಬೇರೆ ಏನೂ ಇಲ್ಲ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂಗಿ ರೋಪ್. ಸೊ ಬಂಗಿ ರೋಪ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ಲಗೇಜಸ್ ಏನಾದ್ರು ಇದ್ದರೆ ಗಾಡಿಗೆ ಹಾಕೋದಕ್ಕೆ ಇದನ್ನು ಬಂಗಿ ಟೈನ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ಟ್ರಕ್ಕಿಂಗ್ ಸ್ಟಿಕ್. ಇದು ಓಕೆ, ಎಲ್ಲಾದರೂ ಟ್ರಕ್ಕಿಂಗ್ ಹೋಗಬೇಕಾದ್ರೆ ನಮಗೆ ಕೋತಿಗಳ ಕಾಟನೋ ಅಥವಾ ಬೇರೆ ಏನೋ ಕಾಟ ಅದಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ನಮಗೆ ಏನು ಜಾರೋ ಥರ ಏನಾದರೂ ಫೀಲ್ ಆದಾಗ ಇದನ್ನು ಇಟ್ಕೊಂಡು ಹತ್ತೋದು. ಸೊ ಹೀಗಿರುತ್ತೆ, ಇದನ್ನು ಹೀಗೆ ಇಟ್ಕೊಂಡು ಹತ್ತಕ್ಕೆ ಯೂಸ್ ಆಗುತ್ತೆ. ಅಥವಾ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೇಲೆ ಹತ್ತಕ್ಕೂ ಸಪೋರ್ಟಿವ್ ಆಗಿರುತ್ತೆ. ಸೊ ನಮ್ಮ ಟ್ರಕ್ಕಿಂಗ್ ಸ್ಟಿಕ್ ಇದು ಆಯಿತು. ಸೊ ನೆಕ್ಸ್ಟ್ ಬಂದು ನನ್ನ ಮೋಟೋ ವ್ಲಾಗ್ನ ಹೆಲ್ಮೆಟ್. ಆಕ್ಸೋರ್ ಅವ್ರದ್ದು ನನ್ನ ಮೋಟೋ ವ್ಲಾಗಿಂಗ್ಗೆ ನಾನು ಯೂಸ್ ಮಾಡ್ತಾ ಇರೋಂತಹ ಹೆಲ್ಮೆಟ್. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ನನ್ನ ಗೋಪ್ರೋ ಕ್ಯಾಮ್ರಾ, ಆ್ಯಕ್ಷನ್ ಕ್ಯಾಮ್ರಾ ಏನಿದೆ ಅದನ್ನು ಇಲ್ಲಿ ಮೌಂಟ್ ಮಾಡ್ತೀನಿ. ಆ್ಯಂಡ್ ಇದು ಮೈಕ್. ಮಳೆ ಟೈಮಲ್ಲಿ ನಾವು DJI ವೈರ್ಲೆಸ್ ಮೈಕ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅವಾಗ ವೈರ್ಡೇ ಯೂಸ್ ಮಾಡಬೇಕು. ಈ ಮೈಕ್ ಹೆಂಗೂ ಒಳಗಡೆ ಇರುತ್ತೆ, ಇದು ಮಳೇಲಿ ನೆಂದರೂ ಕೂಡ ಏನೂ ಆಗೋಲ್ಲ. ಇಂಟರ್ಕಾಮ್ ಕಮ್ಮಿ ಬಜೆಟ್ದೆ, ಜಾಸ್ತಿದೇನಲ್ಲ. ಕಾಲ್ ರಿಸೀವ್ ಮಾಡೋಕ್ಕೆ, ಸಾಂಗ್ಸ್ನ ಕೇಳೋಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ಇದರಲ್ಲಿ ಏನಿದೆ ಅಂದರೆ ಒಂದು ಜುಗಾಡ್ ಮಾಡಿದ್ದೀನಿ. ಏನು ಜುಗಾಡ್ ಮಾಡಿದ್ದೀನಿ ಅಂದರೆ ವೈರ್ಲೆಸ್ ಮೈಕ್ನ ಯೂಸ್ ಮಾಡೋದಕ್ಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಒಂದು ಮೌಂಟನ್ನು ಹಾಕಿದ್ದೀನಿ. ಬಿಕಾಸ್ ಯಾಕೆ ಅಂದರೆ ನಮ್ಮ DJI ಮೈಕ್ನ ಕೂಡ ಇಲ್ಲಿ ಮೌಂಟ್ ಮಾಡ್ಕೋಬೋದು. ಅದನ್ನು ಆಮೇಲೆ ತೋರಿಸ್ತೀನಿ ಹೇಗೆ ಮೌಂಟ್ ಮಾಡ್ತೀನಿ ಅಂತ. ಮೋಟೋ ವ್ಲಾಗಿಂಗ್ಗೆ ಯೂಸ್ ಮಾಡ್ತಾ ಇರುವಂತಹ ಹೆಲ್ಮೆಟ್ ಇದು. ಅದಾದಮೇಲೆ ನನ್ನ ವಿಡಿಯೋ ವ್ಲಾಗಿಂಗ್ ಸೆಟಪ್. ನಾನು ಯೂಸ್ ಮಾಡ್ತಾ ಇರೋದು GoPro Hero 9. ಈ ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ದೀನಿ. 4K ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಇದು ಬಂದು ಮೈಕ್ ಅಡಾಪ್ಟರ್. ಇದಿಲ್ಲ ಅಂದರೆ ಅಲ್ಲೇನು ವಯರ್ ತೋರಿಸ್ತೆ ನಿಮಗೆ ಹೆಲ್ಮೆಟಲ್ಲಿ, ಸೊ ವಾಯ್ಸ್ ರೆಕಾರ್ಡ್ ಆಗೋಲ್ಲ. ಆ ವಯರ್ನ ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿನೇ ನಾವು ಇದರಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ನನ್ನ GoPro ಟ್ರೈಪಾಡ್ ಇದು, ಇಷ್ಟೇ ಹೈಟ್ ಆಗೋದಿದು. ಲೈಕ್ ಎಲ್ಲಾದರೂ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗೋಕ್ಕೆ ಈ ಟ್ರೈಪಾಡ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ಉಲಾನ್ಸಿ ಅವರ ಆ್ಯಕ್ಷನ್ ಕ್ಯಾಮ್ರಾಗಳನ್ನ ಮೌಂಟ್ ಮಾಡೋದಕ್ಕೆ ಈ ಕೇಸ್ ಬರುತ್ತೆ. ಸೊ ಇದನ್ನು ಕೂಡ ಆಮೇಲೆ ಫಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಲ್ಮೆಟ್ಗೆ ಹೇಗೆ ಫಿಕ್ಸ್ ಮಾಡ್ತೀನಿ ಅಂತ. ಆ್ಯಂಡ್ ಇದು ಬಂದು ನನ್ನ GoPro ಕ್ಯಾಮ್ರಾದ ಎಕ್ಸ್ಟ್ರಾ ಬ್ಯಾಟ್ರಿಗಳು. ಸೊ ಎಲ್ಲದಕ್ಕೂ ಒಂದು ನಂಬರ್ ಬರ್ತಿದ್ದೀನಿ, ಬಿಕಾಸ್ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಇದರಲ್ಲೇ ನಾವು ಕೂಡ ಚಾರ್ಜ್ಗೆ ಹಾಕ್ಕೋಬೋದು. ಬ್ಯಾಟ್ರಿ ಎಲ್ಲ ಇದರಲ್ಲಿ ಹಾಕಿ ಚಾರ್ಜ್ ಮಾಡ್ಕೋಬೋದು. DJI ಮಿನಿ ಮೈಕ್ ಹೊಸ್ದಾಗಿ ತೊಗೊಂಡೆ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಪಿನ್ ಮಾಡಿರ್ತೀನಿ, ಹೋಗಿ ವಿಡಿಯೋ ನೋಡ್ಕೊಂಬನ್ನಿ. ಈ ಬ್ಯಾಗಲ್ಲಿ ಏನಿದೆ ಅಂದರೆ ತುಂಬ ಇಂಪಾರ್ಟೆಂಟ್ ನನಗೆ, ಎಲ್ರಿಗೂ, ಪ್ರತಿಯೊಬ್ಬ ಕನ್ನಡಿಗನಿಗೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಸ್ತು. ಎಸ್, ಇದೊಂದು ಶಾಲ್ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಫ್ಲ್ಯಾಗ್ ಕೂಡ ಹಾಕ್ಕೊಂಡಿದ್ದೀನಿ.
ಗಾಡಿಗೆ ಹಾಕೋದಕ್ಕೆ. ಎಲ್ಲಾದರೂ ಹೋಗುವಾಗ ಇದನ್ನು ಗಾಡಿಗೆ ಫಿಕ್ಸ್ ಮಾಡಿ ರೈಡ್ನ ಶುರು ಮಾಡ್ತೀನಿ. ಇದು ಬಂದು ನನ್ನ ಬೈಕ್ನ ಸ್ಯಾಡಲ್ ಬ್ಯಾಗ್. ಸೊ ಸ್ಯಾಡಲ್ ಬಾಕ್ಸು ಇದೆ, ಸ್ಯಾಡಲ್ ಬ್ಯಾಗೂ ಇದೆ. ಚಿಕ್ಕ ರೈಡ್ ಆದರೆ ಸ್ಯಾಡಲ್ ಬ್ಯಾಗ್ನ ಹಾಕ್ಕೊಂಡು ಬಂದ್ಬಿಡ್ತೀನಿ. ಚಿಕ್ಕಿಲೇ ರೈಡ್, ತುಂಬ ದೂರ ಹೋದರೆ ಮಾತ್ರ ಸ್ಯಾಡಲ್ ಬಾಕ್ಸ್ಗಳನ್ನ ಯೂಸ್ ಮಾಡ್ತೀನಿ. ಸೊ ಹತ್ತಿರದಲ್ಲೆಲ್ಲರೂ ಹೋದರೆ ರೈನಾಕ್ಸ್ ಅವರ ಸ್ಯಾಡಲ್ ಬ್ಯಾಗ್ನ ಯೂಸ್ ಮಾಡ್ತೀನಿ. ಸೊ ಪ್ಯಾಕ್ ಆಫ್ 2 ಇರುತ್ತೆ. ಅದು ಕ್ಯಾಮ್ರಾ ಕೆನಾನ್ ಅವರ R50. ಸೊ ನನ್ನ ಇಂಡೋರ್ ಶೂಟ್ಗಳಿಗೆ ಇದನ್ನು ಯೂಸ್ ಮಾಡ್ತೀನಿ, ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ. ಆ್ಯಂಡ್ ಫೋಟೋಶೂಟ್ಗೂ ಕೂಡ ಇದೇ ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಒಳ್ಳೆ ಕ್ಲಾರಿಟಿ ಕೂಡ ಬರುತ್ತೆ. ಇದರಲ್ಲಿ ಫೋಟೋ ಕೂಡ ತೊಗೋಬೋದು, ವಿಡಿಯೋ ಕೂಡ ಮಾಡ್ಕೋಬೋದು, ಎಲ್ಲ ಆಪ್ಷನ್ ಎಲ್ಲಿದೆ. ಆ್ಯಂಡ್ ಒಳ್ಳೆ ಕ್ಯಾಮ್ರಾ ಗುರು, ಕೆನಾನ್ R50 ನನ್ನ ಬಜೆಟ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ತುಂಬ ಧೂಳು ಹಿಡಿದಿದೆ, ಬಿಕಾಸ್ ತುಂಬ ದಿನದಿಂದ ಯೂಸ್ ಮಾಡದೇ ಇರೋ ಕಾರಣ ಧೂಳು ಹಿಡಿದಿದೆ ಅಷ್ಟೇ. ಸೊ ನೆಕ್ಸ್ಟ್ ಕ್ಯಾಮ್ರಾದ ಎಕ್ಸ್ಟ್ರಾ ಬ್ಯಾಟ್ರಿ ಇರುತ್ತೆ. ಆ್ಯಂಡ್ ನಮ್ಮ ಜೆರಿ ಕ್ಯಾನ್, ಪೆಟ್ರೋಲ್ಗೆ ಬೇಕಲ್ವಾ ಎಲ್ಲಾದರೂ ಹೋದರೆ. ಸೊ 2 ಜೆರಿ ಕ್ಯಾನ್ಗಳಿದೆ. ಈ ಜೆರಿ ಕ್ಯಾನ್ನ ಬೈಕಲ್ಲಿ ಹಾಕಿ ಆ ಕಡೆ ಈ ಕಡೆ ಪೆಟ್ರೋಲ್ ಖಾಲಿ ಆದರೆ ಇದರಲ್ಲಿ ಪೆಟ್ರೋಲ್ ಹಾಕ್ಕೊಂಡಿರ್ತೀನಿ. ಪೆಟ್ರೋಲ್ನ ಟ್ಯಾಂಕ್ ಹಾಕ್ಕೊಂಡು ಒಯ್ತಾ ಇರೋದೆ. ಸೊ ನೆಕ್ಸ್ಟು ಎಲ್ಲಾದರೂ ಹೋದಾಗ ಹೊಟ್ಟೆ ಹಸಿವಾಗುತ್ತೆ, ಸಡನ್ನಾಗಿ ಹೋಟ್ಲುಗಳು ನಮಗೆ ಸಿಗಲ್ಲ. ಆವಾಗ ರೆಡಿ ಟು ಕುಕ್ ಸಮ್ ಪ್ಯಾಕೆಟ್ಸ್ಗಳಿರುತ್ತೆ. ಅದನ್ನು ಈ ಸ್ಟವ್ವಲ್ಲಿ ಸೊ ಅದನ್ನು ಈ ಸ್ಟವ್ವಲ್ಲಿ ಬೇಯಿಸ್ಕೊಂಡು ತಿನ್ನೋದು. ಸೊ ಇದು ಸ್ಟವ್ವು, ಇದು ಬಂದು ಅದರ ಗ್ಯಾಸ್ ಸಿಲಿಂಡರ್ಸ್. ಸೊ 2 ಸಿಲಿಂಡರ್ಗಳಲ್ಲಿದೆ. 225 ಗ್ರಾಮ್ಸ್ ಬರುತ್ತೆ. ಇದು ಒನ್ ಡೇ ಆರಾಮಾಗಿ ಯೂಸ್ ಮಾಡ್ಬೋದು. ಬೆಳಗ್ಗೆ ಸಂಜೆವರೆಗೂ ಅಡುಗೆ ಮಾಡ್ತೀನಿ ಅಂದರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಒಂದು ಸಿಲಿಂಡರಲ್ಲಿ. ಆ್ಯಂಡ್ ಇದು ಬಂದು ನಾನು ಕುಕ್ ಮಾಡೋಕ್ಕೆ ಇಟ್ಕೊಂಡಿರೋ ಚಿಕ್ಕ ಪಾತ್ರೆ, ಚಿಕ್ಕ ಸ್ಪೂನ್ಸು ಎಲ್ಲ ಇದರಲ್ಲೇ ಇದೆ. ಒಬ್ಬನೇ ಅಲ್ವಾ, ಸಾಕು ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು ಇದರಲ್ಲಿ ಬೇಯಿಸ್ಕೊಂಡು ಇರ್ಬೋದು. ಸೊ ಗೈಸ್, ಇದಾದಮೇಲೆ ಇದು ಆ್ಯಕ್ಚುಲಿ ಗೋಪ್ರೋ ಬ್ಯಾಗ್, ಬಟ್ ಇದರಲ್ಲಿ ನಾನು Insta360 X2 ಇದರಲ್ಲಿಟ್ಟಿದ್ದೀನಿ. ತುಂಬ ಯೂಸ್ ಮಾಡಿದ್ದೀನಿ ಇದನ್ನು. ಸೊ ಇದಕ್ಕೂ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಇದೆ, ಇಲ್ಲಿದೆ ನೋಡಿ. ಸೊ ಇದು ಬಂದು Insta360 ಅವರ ಬ್ಯಾಟ್ರಿ ಚಾರ್ಜರ್. ಇದನ್ನು ಬ್ಯಾಟ್ರಿನ ಇದರೊಳಗಡೆ ಹಾಕಿ ಚಾರ್ಜ್ ಮಾಡೋದು. ಸೊ ಇದು ಬಂದು ನನ್ನ Insta360 X2. ಸೊ ಇನ್ನೇನು ಇಲ್ಲ ಈ ಬ್ಯಾಗಲ್ಲಿ. ಆ್ಯಂಡ್ ಈ ಪಿನ್ ಇದೆಯಲ್ಲ, ಯಪ್ಪ ಈ ಚಿಕ್ಕ ಪಿನ್ನಿಂದ ನನ್ನ ಶಿವಗಂಗೆ ಹೀಲ್ಸ್ ಟ್ರೆಕ್ಕಿಂಗ್ ವಿಡಿಯೋ ಏನಿತ್ತು ಪೂರ್ತಿ ಹಾಳಾಗಿ ವಾಯ್ಸ್ ಡಬ್ಬಿಂಗ್ ಮಾಡಿದ್ದೆ. ಸೊ ಯಾರಾದರೂ ವಿಡಿಯೋನ ನೋಡಿಲ್ಲ ಅಂದರೆ ಪಿನ್ ಮಾಡಿರ್ತೀನಿ, ಆ ವಿಡಿಯೋನ ನೋಡ್ಕೊಂಬನ್ನಿ. ಈ ಪಿನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಮಾಡೋಕ್ಕೆ. ನೆಕ್ಸ್ಟ್ ಕ್ಯೂಟ್, ಇದು ನನ್ನ ಹೆಂಡತಿ ಕೊಟ್ಟಿರೋದು. ನಾನು ಎಲ್ಲೇ ರೈಡ್ಗೆ ಹೋಗುವಾಗ ಜಸ್ಟ್ ಸುಮ್ಮನೆ ನನ್ನ ಜೊತೆಲಿರುತ್ತೆ. ಇದು ಯಾವುದಾದ್ರೂ ಬ್ಯಾಗಲ್ಲಿ ಅಥವಾ ಬಾಕ್ಸ್ಗಳಲ್ಲಿ ಹಾಕಿರ್ತೀನಿ. ಎಲ್ಲೇ ಹೋದರೂ ಇದನ್ನು ತೊಗೊಂಡೋಗ್ತೀನಿ, ಬಿಕಾಸ್ ನನ್ನ ಹೆಂಡತಿ ನನಗೋಸ್ಕರ ಕೊಟ್ಟಿರೋದು. ತುಂಬ ಇಷ್ಟ ಆಯಿತು, ಮುದ್ದಾಗಿದೆ ಇದು. ಈ ಲೈಟ್ ಸಿಕ್ಕಾಪಟ್ಟೆ ಪವರ್ ಇದೆ ಆಯಿತಾ. ಚಾರ್ಜ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇದೆ ಅಷ್ಟೇ. ಇದನ್ನು ಎಲ್ಲಾದರೂ ನೈಟ್ ಹೊತ್ತು ವೀಡಿಯೋ ಮಾಡಬೇಕಾದ್ರೆ ಇದನ್ನು ಕೂಡ ತಲೆಗೆ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಇದಾದಮೇಲೆ ನನ್ನ Insta360ಯ ಇನ್ವಿಸಿಬಲ್ ಸ್ಟಿಕ್ ಇದು. ನೀವು ಕ್ಯಾಮ್ರಾನ ಇಲ್ಲಿ ಫಿಕ್ಸ್ ಮಾಡಿದ್ರು ಕೂಡ ಆ್ಯಂಡ್ ಇದನ್ನು ಮೇಲೆ ಎತ್ತಿದ್ರೆ ಒಂದಷ್ಟು ಉದ್ದ ಬರುತ್ತೆ. ಓಕೆ, ಹಿಂಗೆ ಎತ್ತಿದ್ರು ಹಿಂಗೆ ಹಿಡ್ಕೊಂಡ್ರು ವೀಡಿಯೋ ಮಾಡುವಾಗ ಈ ಸ್ಟಿಕ್ ಕಾಣಲ್ಲ. ಸೊ ಇದು ಚೆನ್ನಾಗಿದೆ. Insta360 ಅವ್ರದ್ದೇ. ಇದು ಕೂಡ ಮೈಕ್ ಕೇಬಲ್ ಇದೆ ಅಷ್ಟೇ, ಇದರಲ್ಲಿ ಬೇರೆ ಏನೂ ಇಲ್ಲ. ಏನಾದರೂ ತುಂಬ ದೂರದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಈ ಮೈಕ್ಗೆ ಇದನ್ನು ಕನೆಕ್ಟ್ ಮಾಡಿ ಈ ವೈರನ್ನು ಕ್ಯಾಮ್ರಾಗೆ ಫಿಕ್ಸ್ ಮಾಡಿದ್ರೆ ಮುಗೀತು. ಸೊ ಇಂಡೋರ್ ಶೂಟ್ ಮಾಡಬೇಕಾದ್ರೆ ಈ ಮೈಕನ್ನು ಯೂಸ್ ಮಾಡ್ತೀನಿ. ಸೊ ಅದಾದಮೇಲೆ ನನ್ನ ಕೆನಾನ್ R50ಯ ಲೆನ್ಸ್ ಇದು 55-210 mm. ಫೋಟೋಶೂಟ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಫೋಟೋಶೂಟ್ ಮಾಡ್ಬೋದು ಇದರಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ನನ್ನ DJI ಮೊಬೈಲ್ ಗಿಂಬಲ್ ಇದೆ. ಆ್ಯಕ್ಚುಲಿ ಕ್ಯಾಮ್ರಾ ಗಿಂಬಲ್ ಅಲ್ಲ, ಇದು ಮೊಬೈಲ್ ಗಿಂಬಲ್. ಒಂದೊಳ್ಳೆ ವಿಡಿಯೋ ಶೂಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಇದು DJI ಅವ್ರದ್ದು.
ರೈಡಿಂಗ್ ಗ್ಲೌಸ್. ಈ ರೈಡಿಂಗ್ ಗ್ಲೌಸ್ ಬಂದು ರಾಯಲ್ ಎನ್ಫೀಲ್ಡ್ ಅವ್ರದ್ದು, ತುಂಬ ಹಳೇದಿದೆ ಆ್ಯಕ್ಚುಲಿ. ನನ್ನ ಕ್ಲಾಸಿಕ್ಸ್ 350 ಗಾಡಿ ತೊಗೊಂಡಾಗ ಇದನ್ನು ತೊಗೊಂಡಿದ್ದು. ಸೊ ಅವತ್ತಿಂದ ಇಲ್ಲಿವರೆಗೂ ಇದೊಂದೇ ಗ್ಲೌಸ್ ಯೂಸ್ ಮಾಡ್ತಾಯಿದ್ದೀನಿ. ಬರೋ ಅಷ್ಟು ದಿನ ಬರಲಿ ಗುರು, ಏನು ಹೇಳ್ತೀರಾ, ಬರೋ ಅಷ್ಟು ದಿನ ಬರಲಿ, ಅಲ್ಲಿವರೆಗೂ ಯೂಸ್ ಮಾಡ್ತೀನಿ. ಸೊ ಚೆನ್ನಾಗಿದೆ, ಒಳ್ಳೆ ಬಾಳಿಕೆ ಬಂತು, ಇನ್ನೂ ಬರ್ತಿದೆ ಕೂಡ. ಇರೋ ಅಷ್ಟು ದಿನ ಯೂಸ್ ಮಾಡೋಣ. ಪ್ಯಾಂಟ್ ಒಳಗಡೆ ಈ ಪ್ಯಾಂಟ್ನ ಹಾಕ್ಕೊಳ್ಳೇಬೇಕು, ಚಳಿ ಟೈಮಲ್ಲಿ ಯೂಸ್ ಮಾಡ್ತೀನಿ. ಇದು ಬಂದು ಟೆಂಟ್ ಹಾಕೊಳ್ಳೋದಕ್ಕೆ, ಎಲ್ಲರೂ ಔಟ್ಡೋರ್ ಹೋದಾಗ ಅಲ್ಲಿ ನಮ್ಗೆ ಯಾವುದು ರೂಮ್ಗಳು ಸಿಗಲಿಲ್ಲ, ಅಥವಾ ಯಾವುದೋ ಒಂದು ಕಾಡಲ್ಲಿದ್ದೀವಿ, ಅಥವಾ ಮತ್ತೊಂದು ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿದ್ದೀವಿ, ಅಲ್ಲಿ ಆರಾಮಾಗಿ ಟೆಂಟ್ ಹಾಕೊಂಡು ಮಲ್ಕೊಳ್ಳೋಕ್ಕೆ ಟೆಂಟ್ ತೊಗೊಂಡಿದ್ದೀನಿ. ಈ ಟೆಂಟ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಪಿನ್ ಮಾಡಿರ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ರೈನಾಕ್ಸ್ ರೈಡಿಂಗ್ ಪ್ಯಾಂಟ್ ಆಗಿರುತ್ತೆ. ಒಂದು 2 ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ, ಅದಾದಮೇಲೆ ಯೂಸ್ ಮಾಡಿಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ಮೂವ್ ಮಾಡಿದ್ರೆ ನನ್ನ DJI Mini 3 Pro ಡ್ರೋನ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದರಲ್ಲಿ. ಯಾವುದ್ರಲ್ಲೂ ನನಗೆ ಡ್ರೋನ್ನೇ ಆರ್ಸೋಕ್ಕೆ ಬರ್ತಾ ಇರಲಿಲ್ಲ, ಇದನ್ನು ತೊಗೊಂಡು ಇದರಲ್ಲಿ ಹಾರಿಸೋದನ್ನು ಕಲ್ತಿದ್ದೀನಿ. ಆ್ಯಂಡ್ RC ಕಂಟ್ರೋಲರ್. ಮೊದಲೆಲ್ಲ ಡ್ರೋನ್ಗಳು ಬರ್ತಾಯಿತ್ತು, ಅದಕ್ಕೆ ನಾವು ಮೊಬೈಲ್ನ ಎಕ್ಸ್ಟ್ರಾ ಫಿಟ್ ಮಾಡ್ಕೋಬೇಕಾಗಿತ್ತು. ಬಟ್ ಇದರಲ್ಲೇ ಡಿಸ್ಪ್ಲೇ ಕೂಡ ಕೊಟ್ಟಿರ್ತಾರೆ. ಡ್ರೋನಲ್ಲಿ ಏನು ರೆಕಾರ್ಡ್ ಆಗುತ್ತೆ ಅದನ್ನು ಇಲ್ಲಿ ನೋಡ್ಕೋಬೋದು. ಆ್ಯಂಡ್ ಡ್ರೋನ್ ವ್ಯೂ ಮೇಲ್ಗಡೆಯಿಂದ ಏನೇನು ಕಾಣುತ್ತೆ ಅದೆಲ್ಲವೂ ಕೂಡ ನಮಗೆ ಈ ಸ್ಕ್ರೀನಲ್ಲಿ ಕಾಣುತ್ತೆ. ನನ್ನ ಡ್ರೋನ್ನ ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಇವಾಗ ಡ್ರೋನಲ್ಲಿದೆ, ಸೊ ಹಾಗಾಗಿ ಅದಲ್ಲ. ಈ ಮ್ಯಾಟ್ ಬಂದು ನನ್ನ DJI ಡ್ರೋನ್ಗೆ ಯೂಸ್ ಮಾಡ್ತೀನಿ. ಇದರಲ್ಲಿ ನನ್ನ DL ಹಾಗೆ ಗಾಡಿ ಡಾಕ್ಯುಮೆಂಟ್ಸ್, ಎಮಿಷನ್ ಟೆಸ್ಟ್, ಅದು ಇದು ಎಲ್ಲ ಇದರಲ್ಲಿರುತ್ತೆ. ಗಾಡಿಗೆ ಸಂಬಂಧಪಟ್ಟಿದ್ದು ಮಾತ್ರ ಇದರಲ್ಲಿರುತ್ತೆ, ಬೇರೆ ಏನೂ ಇಲ್ಲ. ಟಾಪ್ ಬಾಕ್ಸ್, ಇದು ನನ್ನ ಗಾಡಿಗೆ ಟಾಪ್ ಬಾಕ್ಸ್. 45 ಲೀಟರ್ದು, ಓಕೆ, 45 ಲೀಟರ್ದು ಟಾಪ್ ಬಾಕ್ಸ್. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ. ಮೊನ್ನೆ ಗಾಡಿಯಿಂದ ಬೀಳಿಸ್ಬಿಟ್ಟೆ, ಸೊ ಡ್ಯಾಮೇಜ್ ಆಗಿಬಿಟ್ಟಿದೆ. ಇಂಡೋರಲ್ಲಿ ಶೂಟ್ ಮಾಡಬೇಕಾದ್ರೆ ಈ ಲೈಟನ್ನು ಯೂಸ್ ಮಾಡ್ತೀನಿ. ಒಳ್ಳೆ ಬ್ರೈಟ್ನೆಸ್ ಬರುತ್ತೆ. ಬೇರೆ ಬೇರೆ ಕಲರ್ಗಳಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ನಾವು. ಅವ್ರದ್ದೇ ಡಿಜಿಟೆಕ್ ಅವ್ರದ್ದೇ ಇನ್ನೊಂದು ಲೈಟ್ ಇದೆ. ಇದನ್ನು ನಾನು ನನ್ನ DSLR ಕ್ಯಾಮ್ರಾ ಏನಿದೆ ಅದ್ರ ಮೇಲೆ ಫಿಕ್ಸ್ ಮಾಡಿ ವಿಡಿಯೋ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸ್ಯಾಡಲ್ ಬಾಕ್ಸ್, ರಾಯಲ್ ಎನ್ಫೀಲ್ಡ್ ಅವರ ಸ್ಯಾಡಲ್ ಬಾಕ್ಸ್. 2 ಬಾಕ್ಸ್ನ ಆ ಕಡೆ ಈ ಕಡೆ ಹಾಕಿ ಅದರ ಮೇಲ್ಗಡೆ ಟಾಪ್ ಬಾಕ್ಸ್ನ ಫಿಕ್ಸ್ ಮಾಡಿ ಒಯ್ತಾ ಇದ್ರೆ ಜುಯ್ ಅಂತ, ಅದರ ಮಜಾನೇ ಬೇರೆ ಲೆವೆಲ್ಲು. ಸೊ ನೆಕ್ಸ್ಟ್ ನನ್ನ ಡ್ರೀಮ್ ಜಾಕೆಟ್ ರೈನಾಕ್ಸ್ ಅವ್ರದ್ದು. ಇದರ ವಿಡಿಯೋ ನೋಡಿಲ್ಲ ಅಂದರೆ ಪಿನ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಅದ್ರ ಜೊತೆಗೆ ರೈಡರ್ 2.0 ಶೂಸ್, ಇದರ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡಿದ್ದೆ ಜಾಕೆಟ್ ಜೊತೆಗೆ. ಆ ವಿಡಿಯೋನ ಯಾರು ನೋಡಿಲ್ಲ ಅಂದರೆ ಪಿನ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ. ಸೊ ಗಾಯ್ಸ್, ಇಷ್ಟು ಐಟಮ್ ನಾನು ಯೂಸ್ ಮಾಡ್ತಾ ಇರೋದು. ಇದರ ಜೊತೆಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಡಿಜಿಟೆಕ್ ಅವರ ರಿಂಗ್ ಲೈಟ್. ಆ್ಯಂಡ್ ಅವ್ರದ್ದೇ ಡಿಜಿಟೆಕ್ ಅವರ ಇಲ್ಲಿದೆ ನೋಡಿ, ಡಿಜಿಟೆಕ್ ಕಂಟಿನ್ಯೂಯಸ್ LED ಲೈಟ್. ಇದರಲ್ಲೂ ಕೂಡ ಒಳ್ಳೆ ಬ್ರೈಟ್ನೆಸ್ ಬರುತ್ತೆ. ಇಷ್ಟೊತ್ತು ವಿಡಿಯೋ ಏನು ನೋಡಿದ್ರಿ, ಈ ಲೈಟ್ ಬ್ರೈಟ್ನೆಸ್ಸೇ ಬರ್ತಾ ಇರೋದು. ಸೊ ಇವಾಗ ಇಷ್ಟೊತ್ತವರೆಗೂ ಏನು ನೋಡಿದ್ರಿ, ಇದೆಲ್ಲ ಥಿಂಗ್ಸ್ಗಳನ್ನ ನನ್ನ ಮೋಟೋ ವ್ಲಾಗ್ಗಾಗಲಿ ಅಥವಾ ನನ್ನ ವ್ಲಾಗಿಂಗ್ ಸೆಟಪ್ಗಾಗಲಿ ಯೂಸ್ ಮಾಡ್ತೀನಿ. ಸೊ ಯಾವ್ಯಾವೆಲ್ಲ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಯಾವ ಮೈಕ್ ಯೂಸ್ ಮಾಡ್ತೀನಿ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಈ ಎಲ್ಲ ಐಟಮ್ಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಷ್ಟ ಆದರೆ ಬೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸೊ ಅದಕ್ಕೆ ಬೈ ಮಾಡಿದ್ದೀನಿ. ಒಂದು ಒಳ್ಳೆ ರೈಡ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇಷ್ಟೆಲ್ಲ ಸೆಟಪ್. ನನ್ನ ವ್ಯೂವರ್ಸ್ಗೆಲ್ಲ ಒಂದು ಸರ್ಪ್ರೈಸ್ ಅಂತ ಹೇಳಿದ್ದೆ. ಹೊಸದಾಗಿ ನಾನು ವಿಡಿಯೋ ಮಾಡಬೇಕು, ಮೋಟೋ ವ್ಲಾಗ್ ಮಾಡಬೇಕು ಅನ್ನೋರಿಗೆ ನನ್ನ ಹತ್ರ ಇರೋ Insta360 X2 ಈ ವರ್ಕಿಂಗಲ್ಲಿರೋ ಕ್ಯಾಮ್ರಾನ ಫ್ರೀಯಾಗಿ ಗಿವ್ ಅವೇ ಕೊಡ್ತಾಯಿದ್ದೀನಿ. ಸೊ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರೆ, ನಾನು ಇದನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ X5ಗೆ. ಅದು ತಗೊಂಡು ಕೂಡಲೇ ಈ X2 ಏನಿದೆಯೋ ಇದನ್ನು ಫ್ರೀಯಾಗಿ ನಾನು ಗಿವ್ ಅವೇ ಕೊಡ್ತಾಯಿದ್ದೀನಿ. ಸೊ ಯಾವಾಗ ಏನು ಎತ್ತ ಅಂತ ತಿಳ್ಕೊಬೇಕಂದ್ರೆ ಕಂಟಿನ್ಯೂಸ್ ಆಗಿ ನನ್ನ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ. ಆದಷ್ಟು ಬೇಗ ಈ ಕ್ಯಾಮ್ರಾ ನಿಮ್ಮಲ್ಲೊಬ್ಬರಿಗೆ ಸಿಗುತ್ತೆ. ಸೊ ನಿಮ್ಗೆ ಅವಾಗಲೇ ಹೇಳಿದ್ದೆ ನನ್ನ ಗೋಪ್ರೋ ಯಾವ ಥರ ಫಿಕ್ಸ್ ಆಗುತ್ತೆ ಹೆಲ್ಮೆಟ್ಗೆ ಅಂತ. ನೀವು ನೋಡ್ತಿರ್ಬೋದು, ಇವಾಗ ಈ ಥರ ಫಿಕ್ಸ್ ಆಗುತ್ತೆ. ಈ ಪಿನ್ ತುಂಬ ಇಂಪಾರ್ಟೆಂಟ್. ಈ ಥರ ಮೈಕ್ ಅಡಾಪ್ಟರ್ ಯೂಸ್ ಮಾಡುವಾಗ ಈ ಪಿನ್ ಇರಲೇಬೇಕು. ಇದು ವೈರ್ಡ್ ಸೆಟಪ್. ಸೊ ವೈರ್ಲೆಸ್ ಸೆಟಪ್ ಹೇಗಿರುತ್ತೆ ಅಂದರೆ, ಇದರಲ್ಲೇ
ಈ ಥರ ಇರುತ್ತೆ. ಸೊ ಗೋಪ್ರೋಗೆ ನಾವು ಈ ಮೈಕ್ ಅಡಾಪ್ಟರ್ನ ಯೂಸ್ ಮಾಡಲೇಬೇಕು. ಡಿ ಜೆ ಅವರ ಆ್ಯಕ್ಷನ್ ಪ್ರೋ ಕ್ಯಾಮ್ರಾ ಏನಿದೆ ಅವ್ರಿಗೆ ಇದನ್ನೆಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಕೇಬಲ್ ಆಗಲಿ ಇದಾಗಲಿ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಟ್ ನನ್ನ ಹತ್ರ ಗೋಪ್ರೋ ಇರೋದ್ರಿಂದ ನಾನು ಈ ಕೇಬಲ್ನ ಯೂಸ್ ಮಾಡಲೇಬೇಕು. ಇದನ್ನು ಮೈಕ್ ರಿಸೀವರ್ಗೆ ಹಾಕ್ಬಿಟ್ಟು ಮೈಕ್ ಇದು ಒಳಗಡೆ ಇರುತ್ತೆ, ನೋಡ್ತಾ ಇದ್ದೀರಾ ಇಲ್ಲಿ ಡಿ ಜೆ ಅವರ ವೈರ್ಲೆಸ್ ಮೈಕ್. ಸೊ ಈ ಕೇಬಲ್ ಅವಾಗ ಯೂಸ್ ಇಲ್ಲ ನಮಗೆ. ವೈರ್ಲೆಸ್ ಆಗಿ ನಾವಿಲ್ಲಿ ರೆಕಾರ್ಡ್ ಮಾಡ್ಕೋಬೋದು. ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆ ಈ ಮೈಕಲ್ಲಿ, ಚೆನ್ನಾಗಿ ಬರುತ್ತೆ ರೆಕಾರ್ಡಿಂಗು, ಸೂಪರ್. ಸೊ ನನ್ನ ಮೋಟೋ ವ್ಲಾಗ್ನ ಸೆಟಪ್ ಹೀಗಿರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ತೋರಿಸ್ತೀನಿ ಅಂತ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಇದೇ ನನ್ನ ಮೋಟೋ ವ್ಲಾಗ್ನ ಸೆಟಪ್. ಹೆಲ್ಮೆಟ್ಗೆಲ್ಲ ಫಿಕ್ಸ್ ಮಾಡ್ಕೊಂಡು ಹೆಂಗೆ ರೈಡ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಯ್ತಾ ಇರೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದೊಂದು ಏನು ವಸ್ತುಗಳ ಹಿಂದೆ ಒಂದೊಂದು EMI ಕಥೆ ಇದೆ. ಯಾವುದು ಕೂಡ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿರೋದಲ್ಲ, ಎಲ್ಲ EMIಲೇ ಬಂದಿರೋದು. ಕೆಲವೊಂದು ಇನ್ನೂ EMI ಕಟ್ತಾ ಇದ್ದೀನಿ. ನಾನು ಯಾವ್ಯಾವೆಲ್ಲ ಗ್ಯಾಜೆಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಗೆಲ್ರಿಗೂ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಹೇಳ್ತಾ ಲವ್ ಯು ಆಲ್, ಸೈನಿಂಗ್ ಆಫ್, ಪೀಸ್ ಕನ್ನಡಿಗ, ಬಾಯ್ ಬಾಯ್.